ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ನಿಮಗೊಂದು ಸೂಪರ್ ಡೂಪರ್ ಆಗಿರೋ ಬಿಸ್ನೆಸ್ ಐಡಿಯಾನ ತೊಗೊಂಬಂದಿದ್ದೀನಿ. ಸೊ ನಾನಿಲ್ಲಿ ಹೇಳ್ತಕ್ಕಂಥ ಯಾವುದೇ ಒಂದು ಬಿಸ್ನೆಸ್ ಐಡಿಯಾ ಬಂದು ನಿಮಗೆ ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಇರುತ್ತೆ. ಸೊ ನೀವು ಅದನ್ನು ಯಾವ ರೀತಿಯಾಗಿ ತೊಗೊತೀರಾ, ನಿಮ್ಮ ಒಂದು ಬಜೆಟ್ಗೆ ಅನುಗುಣವಾಗಿ ನೀವು ಈ ಒಂದು ಬಿಸ್ನೆಸ್ಸನ್ನು ಆರಿಸ್ಕೋಬೋದು. ಸೊ ಎಲ್ಲನೂ ರಿಸರ್ಚ್ ಮಾಡಿ ಮತ್ತು ಅದರಲ್ಲಿ ಏನು ಒಳ್ಳೆಯದಿದೆ ಏನು ಕೆಟ್ಟದಿದೆ ಎಲ್ಲದನ್ನೂ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ದಾಗಿರ್ಬೋದು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಮಾಡೋದು ಬಿಡೋದು ಸೆಕೆಂಡರಿ, ಅಟ್ಲೀಸ್ಟ್ ನಿಮಗೊಂದು ನಾಲೆಡ್ಜ್ ಬರುತ್ತೆ. ಮುಂದೆ ಯಾವತ್ತೋ ಒಂದಿನ ಏನೋ ನಾವು ಮಾಡಬೇಕು ಅಂದಾಗ ಯಾರೋ ಹೇಳಿದ ಒಂದು ಪಾಯಿಂಟ್ ನಿಮಗೆ ಹೆಲ್ಪ್ ಆಗ್ಬೋದು ಸ್ನೇಹಿತರೆ. ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಅದೇ ರೀತಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತ ಹೇಳಿದರೆ ಎಂಬ್ರಾಯ್ಡ್ರಿ ಮಿಷಿನ್. ಸೊ ಇವತ್ತಿನ ಟ್ರೆಂಡಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವೊಂದು ಬ್ಲೌಸಸ್ ಆಗಿರ್ಬೋದು, ಬ್ರೈಡಲ್ ಬ್ಲೌಸ್ ಆಗಿರ್ಬೋದು ಅಥವಾ ನಾರ್ಮಲ್ ಸೀರೆ ಬ್ಲೌಸ್ ತೊಗೊಂಡ್ರು ₹1000 ಸೀರೆ ತೊಗೊಂಡ್ರೆ ₹1000 ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸ್ತಾರೆ. ಅಂದರೆ ಅಷ್ಟು ಕಾಸ್ಟ್ಲಿ ಆಗಿದೆ ಇವಾಗ. ಸೊ ನೀವೇನಾದರೂ ಟೈಲರಿಂಗ್ ಕಮ್ ಎಂಬ್ರಾಯ್ಡ್ರಿ ಎರಡು 2-in-1 ಅಲ್ಲಿ ಮಿಷಿನ್ ಬರುತ್ತೆ. ಸೊ ಇಲ್ಲ ಎರಡು ಸಪ್ರೇಟ್ ಮಿಷಿನ್ ಕೂಡ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವೇನಾದರೂ ಈ ಒಂದು ಉದ್ಯಮಕ್ಕೆ ಕೈ ಹಾಕ್ತೀರಾ ಅಂತ ಹೇಳಿದರೆ ಖಂಡಿತ ನಿಮಗೆ 100% ಪ್ರಾಫಿಟ್ ಕೊಡ್ತಕ್ಕಂಥ ಬಿಸ್ನೆಸ್ ಇದೆ. ಬಟ್ ಈ ಬಿಸ್ನೆಸ್ ಬಂದು ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದು ಏನಿದೆ ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಇವಾಗ ಈ ಬಿಸ್ನೆಸ್ಸಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂತ ನೋಡೋದಾದರೆ, ಒಂದು ನಿಮಗೆ ಗೊತ್ತಿರೋ ಹಾಗೆ ಒಂದು ಬ್ಲೌಸಸ್ಸನ್ನು ನಾವು ಪ್ಯಾಟ್ರನನ್ನು ನಾವು ಅವ್ರದ್ದು ಮೆಜರ್ಮೆಂಟನ್ನು ಹಾಕಿದರೆ ಸಾಕು ಆ ಸಾಫ್ಟ್ವೇರಲ್ಲಿ. ಅದೇ ಸಾಫ್ಟ್ವೇರ್ ಬಂದು ನಮಗೆ ಎಲ್ಲ ಕಟ್ಟಿಂಗನ್ನು ರೆಡಿ ಮಾಡಿ ಕೊಡುತ್ತೆ. ಸೊ ಈ ಒಂದು ಮಿಷಿನನ್ನು ನೀವು ಹಾಕೋದ್ರಿಂದ ಯಾರಾದರೂ ಟೈಲರಿಂಗ್ ಮಾಡ್ತಿರ್ತಾರೆ, ಅವ್ರ ಹತ್ರ ಜಾಸ್ತಿ ಬಟ್ಟೆಗಳು ಬಿದ್ದಿದೆ ಅಂತ ಹೇಳಿದ್ರೆ ಅವರು ಬಂದು ನಿಮ್ಮ ಹತ್ರ ಕಟಿಂಗ್ ಅವರು ಸ್ಟಿಚ್ ಮಾಡಿಸ್ಕೊತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಟಿಂಗ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಅಲ್ಲಿ ನಿಮಗೆ ಏನಂತ ಹೇಳಿದ್ರೆ ಅವರು ನಿಮಗೆ ಕಸ್ಟಮರ್ ಆಗ್ತಾರೆ. ಅಂದರೆ ಇವಾಗ ನಿಮ್ಮ ಹತ್ರ ಬಂದು ಕಟಿಂಗ್ ಮಾಡಿಸ್ಕೊಂಡು ಹೋಗಿ ಸ್ಟಿಚ್ ಮಾಡ್ತಾರೆ ಅಂತ ಹೇಳಿದರೆ ನೀವು ಕಟಿಂಗ್ ಚಾರ್ಜಸ್ ಮಾತ್ರ ತೊಗೊತೀರಾ. ಸೊ ಅವ್ರೂ ಕಸ್ಟಮರ್ ಆಗ್ತಾರೆ. ನೆಕ್ಸ್ಟು ನಿಮಗೆ ಡೈರೆಕ್ಟ್ ಕಸ್ಟಮರ್ ಸಿಗ್ತಾರೆ. ಸೊ ಡೈರೆಕ್ಟ್ ಕಸ್ಟಮರ್ ಅಂತ ಹೇಳಿದ್ರೆ ಅವರು ನಿಮಗೆ ಸ್ಟಿಚಿಂಗ್ ನಿಮ್ಮ ಹತ್ರನೇ ಕೊಡ್ತಾರೆ. ಸೊ ಅಲ್ಲಿ ನಿಮಗೆ ಆಮೇಲೆ ಅದು ಎಂಬ್ರಾಯ್ಡ್ರಿ ವರ್ಕನ್ನು ನಿಮಗೆ ಕೊಡ್ತಾರೆ ಅವರು. ಸೊ ಅದನ್ನು ನಿಮಗೆ ಏನಂತ ಹೇಳಿದರೆ ಅವರು ಡೈರೆಕ್ಟ್ ಕಸ್ಟಮರ್ ಆಗಿರ್ತಾರೆ. ಇಲ್ಲಿ B2B ವರ್ಕು ಸಿಗುತ್ತೆ ನಿಮಗೆ, B2C ವರ್ಕೂ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಎರಡು ರೀತಿಯಾದಂಥ ಒಂದು ಆಪ್ಷನ್ ಕೂಡ ನಿಮಗೆ ಈ ಒಂದು ಬಿಸ್ನೆಸ್ಸಲ್ಲಿ ಇದೆ. ಇದನ್ನ ಹಳ್ಳಿಯವರು ಮಾಡ್ಬೋದು, ಸಿಟಿಯವರು ಮಾಡ್ಬೋದು. ಇವಾಗ ಎಲ್ಲ ಜನ ಟ್ರೆಂಡ್ ಬೆಳೆದಂಗೆ ಜನನು ಬದಲಾವಣೆ ಆಗ್ತಾ ಹೋಗ್ತಾರೆ. ಸೊ ನೀವು ಸೀರೆಗಳಿಗೆ ಸಹ ಇದರಲ್ಲಿ ಎಂಬ್ರಾಯ್ಡಿಂಗ್ ಮಾಡ್ಬೋದು, ಕುಷನ್ ವರ್ಕ್ಸನ್ನು ಮಾಡ್ಬೋದು. ಹ್ಯಾಂಡಿಕ್ರಾಫ್ಟ್ ಅಂತ ಏನು ಹೇಳ್ತಾರಲ್ವ, ಈ ಕುಷನ್ ವರ್ಕಿಗೆಲ್ಲ ಮಾಡ್ತಾರಲ್ವ, ಸೊ ಆ ಥರದ್ದು ಎಂಬ್ರಾಯ್ಡ್ರಿ ಮಾಡ್ಬೋದು. ಸೊ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಕರ್ಟನ್ಗಳ್ನ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂತೇಳಿದ್ರೆ, ನೀವೇನು ಮಿಷನ್ ಪರ್ಚೇಸ್ ಮಾಡ್ತೀರಲ್ವ, ನಿಮಗೆ ಅವರ ಕಡೆಯಿಂದನೇ ಉಚಿತವಾಗಿ ತರಬೇತಿ ಕೊಡ್ತಾರೆ. ನಿಮಗೆ ಪರ್ಫೆಕ್ಟ್ ಆಗೋವರೆಗೂ ತರಬೇತಿನ ಕೊಡ್ತಾರೆ. ತರಬೇತಿನ ಕೊಟ್ಟು ನೀವು ಪರ್ಫೆಕ್ಟ್ ಆದಮೇಲೆ ಮಿಷಿನ್ ತೊಗೊಂಡ್ರೆ ಯೂಸ್ ಇರೋದಿಲ್ಲ ಫ್ರೆಂಡ್ಸ್. ಮಿಷಿನ್ ತೊಗೊಂಡು ನೀವು ಕಲಿಬೇಕು, ಅದರಲ್ಲಿ ಆಪ್ರೇಟ್ ಮಾಡೋದನ್ನು ಕಲಿತಾಗ ಸೊ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಾವು ಕೆಲಸ ಮಾಡ್ತೀವ ಇಲ್ವಾ ಅಂತ. ಮತ್ತು ಮಾರ್ಕೆಟಿಂಗ್ ಬಗ್ಗೆನೂ ನಿಮಗೆ ಹೇಳ್ತಾರೆ, ನೀವು ಯಾವ ಥರ ಮಾಡಬೇಕು ಏನು ಅನ್ನೋದನ್ನೆಲ್ಲ ಹೇಳ್ತಾರೆ. ಈ ಒಂದು ಮಿಷಿನಲ್ಲಿ ಮತ್ತೆ ಏನೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ, ಬೀಡ್ಸ್ ಹಾಕ್ತಾರಲ್ವ, ಸೊ ಬೀಡ್ಸು ಮತ್ತು ದಪ್ಪ ಥ್ರೆಡ್ಸ್ ಬರುತ್ತಲ್ವ ಆ ಥರದ್ದು, ಚಮಕಿ ವರ್ಕ್ ಬರುತ್ತೆ, ಮತ್ತು ಚಿಕ್ಕ ಜರ್ದೋಸಿದ್ ಬರುತ್ತಲ್ವ ಅದು ಎಲ್ಲ ಬಂದು ಮಿಷಿನ್ ಎಂಬ್ರಾಯ್ಡ್ರಿನಲ್ಲೇ ಬರುತ್ತೆ ನಿಮಗೆ. ಸೊ ಇದೆಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಒಳಗಡೆ ಬರುತ್ತೆ ನಿಮಗೆ. ಆಮೇಲೆ ಸ್ಟಿಚಿಂಗು ಸಾಫ್ಟ್ವೇರ್ ಇರೋದ್ರಿಂದ ನೀವು ಮೆಜರ್ಮೆಂಟ್ ಹಾಕಿದರೆ ಸಾಕು, ನಿಮಗೆ ಯಾವ ಪ್ಯಾಟರ್ನ್ ಬೇಕೋ ಅದನ್ನು ಕಟಿಂಗ್ ಮಾಡಿ ಕೊಡುತ್ತೆ. ನೀವು ಸ್ಟಿಚನ್ನು ಮಾಡೋ ಅಂಥದ್ದು ಇರುತ್ತೆ. ಸೊ ನಿಮಗೆ ಬೇರೆ ಟೈಲರ್ಗಳಿಂದನೂ ಆರ್ಡರ್ಸ್ ಬರ್ತಾ ಇರುತ್ತೆ. ನೀವೇನು ಕಸ್ಟಮರ್ ಕೊಡ್ಬೇಕಂತೇನಿರಲ್ಲ. ಬೇರೆ ಟೈಲರ್ಸ್ ಅವ್ರ ಹತ್ರ ಇವಾಗ ವರ್ಕ್ ಇರೋದಿಲ್ಲ, ಅವ್ರ ಮಾತ್ರ ವರ್ಕ್ ಹಾಕಿಸ್ಬೇಕಂದ್ರೆ ನಿಮ್ಮ ಹತ್ರ ಬರ್ತಾರೆ. ಆರ್ಡರ್ಸ್ ಜಾಸ್ತಿ ಇತ್ತಂತ ಹೇಳಿದರೆ ಕಟಿಂಗ್ ಮಾಡೋದು ಈ ಮಿಷಿನಲ್ಲಿ ತುಂಬ ಈಸಿ ಇದೆ. ಸೊ ಅವರು ಕಟಿಂಗಿಗೋಸ್ಕರನೂ ಬರ್ಬೋದು. ಸೊ ಡಿಪೆಂಡ್ ಆನ್ ಏರಿಯಾದ ಮೇಲೆ ನೀವು ಎಲ್ಲಿ ಹಾಕ್ತೀರಾ, ಹೇಗೆ ಪಬ್ಲಿಸಿಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಕೆಲಸ ಸಿಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಯಾವುದನ್ನೇ ನಾವು ಸ್ವಂತ ದುಡಿಮೆ ಅಂತ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ತಾಳ್ಮೆ ಇರಬೇಕು. ನಾವು ಇವತ್ತು ಬಂಡವಾಳ ಹಾಕಿದ ತಕ್ಷಣ ನಾಳೆ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳು ಸಹ ಆಗ್ಬೋದು. ಅಷ್ಟನ್ನ ತಡ್ಕೊಳ್ಳುವಂಥ ಕೆಪಾಸಿಟಿ ನಮಗಿದ್ರೆ ಮಾತ್ರ ನಾವು ಸ್ವಂತ ಉದ್ಯಮಕ್ಕೆ ಕಾಲಿಡಬೇಕಾಗುತ್ತೆ. ಬಟ್ ಸ್ವಂತ ಉದ್ಯಮ ಅನ್ನೋದು ನಮ್ಮ ಒಂದು ಐಡೆಂಟಿಟಿ ಆಗಿರುತ್ತೆ. ಇದು ನಮಗೆ ತಡವಾಗಿ ಸಿಕ್ಕರೂ ಅಡವಾಗಿ ಸಿಗುತ್ತೆ ಅಂತ ಹೇಳ್ತಾರಲ್ವ. ಸೊ ಇದು ಎಷ್ಟೇ ಲೇಟ್ ಆದ್ರೂ ಈ ಒಂದು ಉದ್ಯಮಗಳಲ್ಲಿ ಇವತ್ತು ಎಷ್ಟೋ ಜನ ಕೆಲಸ ಕಳ್ಕೊತಾ ಇದ್ದಾರೆ. ಬಟ್ ನಮ್ಮದೇ ಓನ್ ಬಿಸ್ನೆಸ್ ಇತ್ತು ಅಂತ ಹೇಳಿದ್ರೆ ನಾವೇ ಬಾಸ್ ಆಗಿರ್ತೀವಿ. ಯಾರ ಹತ್ರ ರಜೆ ಕೇಳಬೇಕಂತ ಇರೋದಿಲ್ಲ, ನಾವು ಎಷ್ಟೊತ್ತಿಗೆ ಹೋಗ್ಬೇಕು ಅಷ್ಟೊತ್ತಿಗೆ ಹೋಗ್ಬೇಕಂತ ಇರೋದಿಲ್ಲ. ನಾವು ಒಂದು ಸಲ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆದ್ವಿ ಅಂತ ಹೇಳಿದರೆ ವಾಪಸ್ ತಿರುಗಿ ನೋಡೋವಂಥದ್ದು ಇರೋದಿಲ್ಲ. ಸೊ ಅದಾಗಲ್ಲ ಇದಾಗಲ್ಲ ತುಂಬ ಜನ ಹೇಳ್ಬೋದು. ಬಟ್ ಇವತ್ತಿನ ಕಾಲದಲ್ಲಿ ಯಾವುದಾಗಲ್ಲ ಅಂತಿದ್ದಾರೋ ಅದು ತುಂಬ ರನ್ನಿಂಗಲ್ಲಿ ಓಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಆಗಿದೆ. ಸೊ ನೆಕ್ಸ್ಟು ಇವರೇನೆ ನಿಮಗೆ ಮಿಷಿನ್
ಕಾಸ್ಟ್ ನೋಡೋದಾದರೆ ನಿಮಗೆ ಏನಿದೆ ಅಂದರೆ ನಿಮಗೆ 3 ಲಕ್ಷದಿಂದ ಮಿಷಿನ್ಗಳು ಸ್ಟಾರ್ಟ್ ಆಗುತ್ತೆ. ಇದೆಲ್ಲನೂ ಏನಂತ ಹೇಳಿದ್ರೆ ಎಂಬ್ರಾಯ್ಡ್ರಿ ಆಗಿರ್ಬೋದು ಮತ್ತು ಕಟಿಂಗ್ ಆಗಿರ್ಬೋದು ಎಲ್ಲನೂ ಸೇರಿಬಿಟ್ಟು ನಿಮಗೆ 3 ಲಕ್ಷದ ಮೇಲೇ ನಿಮಗೆ ಮಿಷಿನ್ಗಳು ಸ್ಟಾರ್ಟ್ ಆಗೋದು, ಅದಕ್ಕಿಂತ ಒಳಗೆ ಸಿಗೋದಿಲ್ಲ ನಿಮಗೆ. ಸೊ ಈ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿರೋದಾದರೆ ನೀವೇ ಸ್ವಂತ ಬಜೆಟಲ್ಲಿ ಬೇಕಾದರೂ ಈ ಒಂದು ಮಿಷಿನನ್ನು ಖರೀದಿ ಮಾಡ್ಬೋದು. ಅಥವಾ ನಮಗೆ ಲೋನ್ ಫೆಸಿಲಿಟಿ ಬೇಕು ಅಂತ ಹೇಳಿದರೆ ನೀವು ಮಿಷಿನನ್ನು ಬುಕ್ ಮಾಡಿ ನೀವೇ ಬ್ಯಾಂಕಿಗೆ ಲೋನ್ ಕೂಡ ಅಪ್ಲೈ ಮಾಡ್ಬೋದು. ಅದರ್ವೈಸ್ ಇಲ್ಲ ನಾವು ಮಿಷಿನ್ ನಿಮ್ಮ ಹತ್ರ ತೊಗೊತೀವಿ ನೀವೇ ಲೋನ್ ಮಾಡಿಕೊಡಿ ಅಂದರೆ ಆ ಥರ ಕಂಪನಿಗಳು ಸುಮಾರಷ್ಟು ಇದೆ. ಸೊ ಅವರೇ ಲೋನ್ ಮಾಡಿಕೊಟ್ಟು ನಿಮಗೆ ಅವರೇ ಮಿಷಿನನ್ನು ಕೊಡ್ತಾರೆ. ಇದೆಲ್ಲ ವಿತಿನ್ 10 ಡೇಸ್ ಪ್ರೊಸೀಜರ್ ಇರುತ್ತೆ. ನೀವು ಸಂಬಂಧಪಟ್ಟ ದಾಖಲಾತಿ ಕೊಡೋದ್ರಿಂದ ಅವ್ರು ನಿಮಗೆ ಇದೆಲ್ಲನೂ ಮಾಡಿ ಕೊಡ್ತಾರೆ. ಜೊತೆಗೆ ನಿಮಗೆ ಏನಂತ ಹೇಳಿದ್ರೆ ಫ್ರೀ ಟ್ರೈನಿಂಗನ್ನು ಕೊಡ್ತಾರೆ. ಅರೌಂಡ್ ಒಂದು 20,000ವರೆಗೂ ನಿಮಗೆ ಒಂದಷ್ಟು ಮೆಟೀರಿಯಲ್ಸ್ನ ಫ್ರೀಯಾಗಿ ಕೊಡ್ತಾರೆ. ತುಂಬಾ ಬೆನಿಫಿಟ್ ಇರ್ತಕ್ಕಂಥ ಬಿಸ್ನೆಸ್ ಇದೆ. ಬಟ್ ಯಾವುದೇ ಒಂದು ಬಿಸ್ನೆಸ್ಸಿಗೆ ಕೈ ಹಾಕಬೇಕಾದ್ರೆ ಒಬ್ರಿಗಿಂತ ಇಬ್ಬರಿಗೆ ಕೇಳಬೇಕಂತೆ, ವಿಚಾರ ಮಾಡಿ ನಿಮ್ಮ ಸುತ್ತಮುತ್ತ ಮಾರ್ಕೆಟಿಂಗ್ ನೋಡ್ಕೊಳ್ಳಿ. ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ ಈ ವರ್ಕ್ಗಳೆಲ್ಲ ಬಂದು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇವತ್ತು ಏನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಗಿರ್ಬೋದು ಟಿ ವಿನಲ್ಲಿ ಆಗಿರ್ಬೋದು ಏನು ಬಂದಿರುತ್ತೋ ಜನ ನಾಳೆ ನಾವು ಆ ಥರದ್ದನ್ನು ಟ್ರೆಂಡಲ್ಲಿ ತರಬೇಕು ಅನ್ನೋದನ್ನು ನೋಡ್ತಿರ್ತಾರೆ. ಸೊ ಇವತ್ತು ಡಿಸೈನ್ ಅನ್ನೋದು ತುಂಬಾ ಬೆಳೆದಿದೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ, ನಾನು ಈ ಬಿಸ್ನೆಸ್ ಮಾಡಬೇಕಂತಿದ್ರೆ ಖಂಡಿತ ಮಾಡ್ಬೋದು ಅಂತ ಹೇಳ್ತೀನಿ. ಹೌದು ದೀಪ, ನಾವು ಈ ಒಂದು ಬಿಸ್ನೆಸ್ಸನ್ನು ಮಾಡಬೇಕಂತ ಇದ್ದೀವಿ. ಸೊ ನಮಗೆ ಮಿಷಿನ್ ಪರ್ಚೇಸ್ ಬಗ್ಗೆ ಆಗಿರ್ಬೋದು, ಇದು ತರಬೇತಿ ಆಗಿರ್ಬೋದು ಅಥವಾ ಲೋನ್ ಫೆಸಿಲಿಟಿ ಎಲ್ಲಿ ಕೊಡ್ತಾರೆ ಏನು ಅಂತ ನಿಮಗೇನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಸೊ ನಾನು ವೆಂಡರ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ನೀವು ಅಲ್ಲಿ ಅವ್ರ ಕಡೆಯಿಂದ ಬೈ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ಓನಾಗಿ ಮಾಡ್ತಿರ್ತಕ್ಕಂಥ ವಿಡಿಯೋ ಇದೆ, ಬಟ್ ರಿಸರ್ಚು ಮಾಡಿರ್ತಕ್ಕಂಥ ವಿಡಿಯೋ ಇದೆ. ಸೊ ನೀವು ನೋಡಿ ನಿಮಗೆ ಯಾವ ಬಿಸ್ನೆಸ್ ಅನುಕೂಲ ಆಗುತ್ತೆ. ಬಟ್ ಹಳ್ಳಿಗಳಲ್ಲೂ ಮಾಡ್ಬೋದು, ಸಿಟಿನಲ್ಲೂ ಮಾಡ್ಬೋದು. ಈ ಒಂದು ಬಿಸ್ನೆಸ್ಸಿಂದ ಲಕ್ಷಾಂತರ ರೂಪಾಯಿ ದುಡಿತಕ್ಕಂಥ ನೀವೇನು ಇನ್ವೆಸ್ಟ್ ಮಾಡ್ತಿರಲ್ಲ 1-2 ತಿಂಗಳಲ್ಲೇ ನೀವು ರಿಟರ್ನ್ ತೊಗೊಳೋ ಅಂಥ ಒಂದು ಬಿಸ್ನೆಸ್ ಇದಾಗಿರುತ್ತೆ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.